ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿಯನ್ನು ಹೇಳ್ಕೊಡ್ತೀನಿ. ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಉತ್ತರ ಕರ್ನಾಟಕ ಅಂತ ಹೇಳಿದ ತಕ್ಷಣ ನೆನಪಿಗೆ ಬರೋದು ಬಿಸಿ ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ. ಅದೇ ಬದನೆಕಾಯಿ ಪಲ್ಯನ ನಾನು ಇಲ್ಲಿ ನಿಮಗೆ ಸ್ಪೆಷಲ್ಲಾಗಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡುವುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್, ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ನಾನು ಇಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಇದಕ್ಕೆ ಮೇನಾಗಿ ಬೇಕಾಗಿರೋದೇ ಕಡಲೆ ಬೀಜ. ಈಗ ನಾನು ಬದನೆಕಾಯಿನ ತಗೊಂಡಿದ್ದೀನಿ. ಚಿಕ್ಕದಾಗಿರುವಂಥ ಬದನೆಕಾಯನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಹೆಣ್ಗಾಯಿ ಮಾಡೋದಕ್ಕೆ ಅಂತ. ಈಗ ನಾನು ಇದನ್ನು ಹೆಂಗೆ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಪೂರ್ತಿಯಾಗಿ ದಂಟು ಕಟ್ ಮಾಡಬೇಕಂದ್ರೆ ಕಟ್ ಮಾಡ್ಕೋಬೋದು. ನಾನು ಇದನ್ನು ಸ್ವಲ್ಪ ಉಳಿಸ್ತಾ ಇದ್ದೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ಇದ್ದರೆ. ಈ ರೀತಿಯಾಗಿ ನಾನು 4 ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 4 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಕಟ್ ಮಾಡ್ಕೋಬೇಡಿ ಅದನ್ನು. ನೋಡಿ, ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾವು ಹುರಿದಿಟ್ಟಿಂತ ಈ ಕಡಲೆ ಬೀಜ ಆರಿದೆ, ಇದ್ರ ಮೇಲೆ ಇರೋ ಸಿಪ್ಪೆ ಎಲ್ಲ ತಕ್ಕೊಳ್ಳಿ. ಈಗ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಜಾರಲ್ಲಿ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ನೋಡಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ, ರುಬ್ಕೊಳ್ಳಿ ಇದನ್ನು. ನೋಡಿ, ನಾನು ರುಬ್ಕೊಂಡಿದ್ದೀನಿ, ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು. ಈಗ ನಾನು ಒಂದು ಪ್ಲೇಟಲ್ಲಿ ಹಾಕ್ತೀನಿ ಇದನ್ನು. ಇದರಲ್ಲಿ ನಾನೀಗ ಉಪ್ಪು ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಧನಿಯಾ ಪೌಡರು ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿಣನೂ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಸಹ ಹಾಕ್ತಾ ಇದ್ದೀನಿ. ಈಗ ನಾನು ಖಾರದ ಪುಡಿನೂ ಸಹ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕಲಿಸ್ಕೊಳ್ಳಿ. ಜಾಸ್ತಿ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ ಇದರಲ್ಲಿ. ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಮಸಾಲೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ. ನೋಡಿ, ಮಸಾಲೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು. ಈಗ ನಾನು ಕಟ್ ಮಾಡಿ ಇಟ್ಟಿರೋಂಥ ಬದನೆಕಾಯಿಯಲ್ಲಿ ಮಸಾಲೆಯನ್ನು ತುಂಬ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಮಸಾಲೆಯನ್ನು ತುಂಬಬೇಕು. ಒಂದೊಂದಾಗಿ ನಾನು ಎಲ್ಲ ಬದನೆಕಾಯಿಯಲ್ಲಿ ಈ ಮಸಾಲೆನ ಈ ರೀತಿಯಾಗಿ ಫಿಲ್ ಮಾಡ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಅದು ಹಿಡ್ಕೊಂಡಿರುತ್ತೆ ಫ್ರೆಂಡ್ಸ್. ಈ ಥರ ಬದನೆಕಾಯಿ ಹೆಣ್ಗಾಯಿ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಬದನೆಕಾಯಲ್ಲಿ ಮಸಾಲೆಯನ್ನು ತುಂಬಿಕೊಂಡಿದ್ದೀನಿ. ಇದು ರೆಡಿ ಆಗಿದೆ. ಈಗ ಇದನ್ನು ನಾವು ಒಗ್ಗರಣೆಗೆ ಅಂತ ರೆಡಿ ಮಾಡಿಕೊಳ್ಳೋಣ. ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಈಗ ಪಾತ್ರೆನ ಇಟ್ಟು ಅದರಲ್ಲಿ ಎಣ್ಣೆನೂ ಹಾಕ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆನೂ ನಾನು ಹಾಕ್ತಾ ಇದ್ದೀನಿ ಇಲ್ಲಿ. ಈಗ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಜಾಸ್ತಿ ಹೊತ್ತಿದ್ದನ್ನು ನಾನು ಹುರ್ಕೊಳ್ಳಲ್ಲ. ಇದನ್ನು ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ.
ಇದನ್ನು ಜಾಸ್ತಿ ಹುರ್ಕೋಬಾರ್ದು. ಈಗ ನಾನು ಬದನೆಕಾಯಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ಇರುವಾಗಲೇ ಹಾಕ್ಕೊಂಡ್ರೆ ಈರುಳ್ಳಿ ಫ್ರೈ ಆಗ್ತಾ ಇರುವಾಗ ಜೊತೆಯಲ್ಲಿ ಬದನೆಕಾಯಿ ಸಹ ಬೆಂದ್ಬಿಡುತ್ತೆ. ಸ್ವಲ್ಪ ಹೊತ್ತು ನಾನು ಮುಚ್ಚಳ ಮುಚ್ಚಿ ಇಟ್ಟು ಇವಾಗ ಓಪನ್ ಮಾಡಿದ್ದೀನಿ. ನೋಡಿ, ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಅದನ್ನು ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಮತ್ತು ಇದ್ರ ಮೇಲೆ ನಾನು ಮುಚ್ಚಳ ಮುಚ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನಂತರ ಇದನ್ನು ಓಪನ್ ಮಾಡಿ ನೋಡುವಾಗ ಈ ರೀತಿಯಾಗಿ ಸ್ವಲ್ಪ ಫ್ರೈ ಆಗಿರುತ್ತೆ. ನೋಡಿ, ಈರುಳ್ಳಿ ಸಹ ಫ್ರೈ ಆಗಿದೆ ಇದರಲ್ಲೇ. ನೋಡಿ, ಇದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಇದರಲ್ಲಿ ಈ ನೀರು ಜಾಸ್ತಿ ಹಾಕಲ್ಲ ಅದಕ್ಕೆ. ಈಗ ಸ್ವಲ್ಪ ಟೊಮ್ಯಾಟೊ ಸಹ ನಾನು ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊ ಹಾಕಿದ್ಮೇಲೆ ಅದೇ ಟೊಮ್ಯಾಟೊ ಹಾಕಿದ ನಂತರ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಇಡಿ. ಇದಾದ ಮೇಲೆ ನೋಡಿ, ಟೊಮ್ಯಾಟೊ ಹಾಕ್ಕೊಂಡಿದ್ದೀನಲ್ಲ, ಆ ಟೊಮ್ಯಾಟೊ ರಸದಲ್ಲಿ ಸಹ ಅದು ಹಾಗೆ ಬೇಯ್ತಾ ಇರುತ್ತೆ. ಇದರಲ್ಲಿ ಜಾಸ್ತಿ ನೀರು ಹಾಕೋಕ್ಕಾಗಲ್ಲ. ಅದೇ ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹೀಗೆ ಬೇಯಿಸ್ಕೋಬೇಕಾಗತ್ತೆ. ನೀರು ಹಾಕಿದರೆ ಬದನೆಕಾಯಲ್ಲಿರೋ ಎಲ್ಲ ಮಸಾಲೆ ಬಿಟ್ಕೊಂಡ್ಬಿಡತ್ತೆ. ನೋಡಿ, ಈ ರೀತಿಯಾಗಿ ಅರ್ಧ ಬದನೆಕಾಯಿ ಬೆಂದಿದೆ ನಮ್ಮದು. ಹಾಗೆ ಮಸಾಲೆಯಲ್ಲೇ ನಮ್ಮ ಬದನೆಕಾಯಿ ಅರ್ಧ ಬೆಂದಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಬದನೆಕಾಯಿ ಬೆಂದಿದೆ. ಈಗ ಸ್ವಲ್ಪ ನಾನು ಉಳಿದಿರೋಂಥ ಮಸಾಲೆ ಏನಿದೆ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಮಾತ್ರ ಹಾಕಿಕೊಳ್ಳೋಣ. ಅದರಲ್ಲಿ ಸ್ವಲ್ಪ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡಿ. ಕುದೀತಾ ಇದೆ ನೋಡಿ ಮಸಾಲೆ ಬದನೆಕಾಯಿ ಜೊತೆ. ಈ ರೀತಿಯಾಗಿ ನೀವು ಸಹ ಬದನೆಕಾಯಿ ಹೆಣ್ಗಾಯಿನ ಮಾಡಿ ತಿನ್ನಿ ಫ್ರೆಂಡ್ಸ್. ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ ಮತ್ತು ಕಾಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಹೊಸ ಯೂಟ್ಯೂಬ್ ವಿಡಿಯೋಗಳನ್ನು ಸಹ ನಾನು ಶೇರ್ ಮಾಡ್ತೀನಿ. ಮತ್ತು ನಿಮಗೋಸ್ಕರ ನಾನು ಹೊಸ ರೆಸಿಪಿಗಳನ್ನು ಸಹ ನಿಮಗೆ ವಿಡಿಯೋಗಳನ್ನು ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಅಲ್ಲಿ ನೀವು ನೋಡಬಹುದು. ಈಗ ಫ್ರೆಂಡ್ಸ್, ಬದನೆಕಾಯಿ ಪೂರ್ತಿಯಾಗಿ ಬೆಂದಿದೆ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಬದನೆಕಾಯಿ ಹೆಣ್ಗಾಯಿನ ಮಾಡಿದ್ದೀನಿ ಫ್ರೆಂಡ್ಸ್.